ಇಲ್ಲಿ ಒಂದು ಎರಡು ಮೂರು ಗುಂಪಿದೆ. ಯಾವುದಾದ್ರೂ ಒಂದು ಆಯ್ಕೆ ಮಾಡಿ. ಸೊ ಅಪ್ಕಮಿಂಗ್ ಡೇಸಲ್ಲಿ ಯಾವ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ ನೋಡುವ. ಮೂರನ್ನು ಬೇಕಾದ್ರೆ ಆಯ್ಕೆ ಮಾಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಕಾಮಕಲಾ ಕಾಳಿ ಇದ್ದಾರೆ ಮತ್ತು ಚಂದ್ರಶೇಖರ ಇದ್ದಾರೆ. ಸೊ ಅದೃಷ್ಟ, ಗುಡ್ ಲಕ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಜೊತೆಗೆ ಯಾರೋ ನೀರು ತರಿಸ್ಬೇಕು, ಬಾವಿ ತೋಡಿಸ್ಬೇಕು ಅಂದರೆ ಅವರಿಗೂ ಕೂಡ ಒಳ್ಳೆಯದಾಗ್ತಿದೆ ಅನ್ನುವಂಥದ್ದು ಇದೆ. ಜೊತೆಗೆ ಆರೋಗ್ಯದಲ್ಲಿ ಅಭಿವೃದ್ಧಿ ಬರುತ್ತೆ, ಶತ್ರುಗಳಿಂದ ರಕ್ಷಣೆ ಸಿಗುತ್ತೆ, ಆರ್ಥಿಕ ಪರಿಸ್ಥಿತಿ ಉತ್ತಮ ಆಗುತ್ತೆ. ಮತ್ತು ದೇಹದ ಒಳಗೆ ದೇಹದ ಹೊರಗೆ ಏನಾದರೂ ಒಂದಷ್ಟು ಪ್ರೇತ ಬಾಧೆಗಳು ಇದ್ದರೆ, ವಾಮ ಮಾರ್ಗದಲ್ಲಿ ನಿಮಗೆ ತೊಂದರೆ ಮಾಡಿದರೆ ಅದೆಲ್ಲವೂ ಕೂಡ ನಿವಾರಣೆ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಶತ್ರುಗಳು ಅಮ್ಮನ ಕಂಟ್ರೋಲಲ್ಲಿ ಇದ್ದಾವೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ರಕ್ಷಾ ಕಾಳಿ ಇದ್ದಾರೆ. ಸಾಕಷ್ಟು ಪ್ರೊಟೆಕ್ಷನ್ ಇದೆ ನಿಮಗೆ. ಸೊ ಏನು ನಿಮಗೆ ಆಕ್ಸಿಡೆಂಟ್ ಭಯ ಇರ್ಬೋದು, ಅಥವಾ ಏನು ಪ್ರಾಕೃತಿಕ ವಿಕೋಪಗಳಾಗುತ್ತೆ ಅನ್ನುವಂಥ ಭಯ ಇದ್ದರೆ ಭಯ ಬೇಡ, ನಿಮಗೆ ಎಲ್ಲ ರೀತಿಯ ರಕ್ಷೆ ಇದೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಯಾರಿಗೋ ಇಲ್ಲಿ ಒಂದು ಮಾತಿದೆ, ಒಂದು ಆದೇಶ ಇದೆ, ನಂದಲ್ಲ, ದೇವಿದು. ಸೊ ಯಾವುದೋ ಒಂದು ರಕ್ಷಣೆ ಮಾಡ್ತಾ ಇದ್ದಂಥ ದೇವಿಗೆ ಅಡ್ಡಿ ಮಾಡಿ ಕಟ್ ಹಾಕಿದ್ದಾರೆ, ಬಂಧ ಮಾಡಿದ್ದಾರೆ. ಸೊ ಬಿಚ್ಚಾಕಿ ಮಕ್ಕಳ ರೆಡಿ ಮಾಡಿ ರುಂಡ ಮಾಲೆನ ಧರಿಸ್ಕೊಂಡು ನಾನು ಹೊರಡ್ತೀನಿ, ಸಂಚಾರನ ಮಾಡಲಿಕ್ಕೆ ಶುರು ಮಾಡ್ತೀನಿ ಅಂತ ಸಂದೇಶ ಇದೆ ಇಲ್ಲಿ. ಬಂಧನನ ಬಿಚ್ಚಬೇಕಂತೆ. ಯಾವ ರೀತಿಯ ಬಂಧನ ನಿಮಗೆ ಗೊತ್ತಿದೆ, ನನಗೆ ಗೊತ್ತಿಲ್ಲ. ಮತ್ತು ಏನೋ ಒಂದು ಮಂಡಲದಲ್ಲಿ ತಾಯಿ ಮಂಡಲನ ಬರೆಸಿ ಮಂಡಲದೊಳಗೆ ತಾಯಿನ ಕೂರಿಸಿ ಬಂಧ ಮಾಡಿದ್ದಾರೆ. ಅದನ್ನು ಬಿಚ್ಚಿ ಈ ಅಮಾವಾಸ್ಯೆ ಇರ್ಬೋದು ಅಥವಾ ಮುಂದಿನ ಹುಣ್ಣಿಮೆ ಒಳಗೆ ಇದಾಗಬೇಕು ಅನ್ನುವಂಥ ಸಂದೇಶ ಯಾರಿಗೋ ಇದೆ, ಯಾರಿಗೆ ಅಂತ ಗೊತ್ತಿಲ್ಲ. ಸೊ ದಯಮಾಡಿ ಕ್ಷಮಿಸಿ, ನಿಮಗೆ ಅನ್ವಯಿಸಿದ್ರೆ ನೀವು ಇದನ್ನು ರಿಮೂವ್ ಮಾಡಿ. ಜೊತೆಗೆ ಬಗಲಾಮುಖ ದೇವಿ ಇದ್ದಾರೆ. ಸೊ ಒಂದು ರೀತಿ ಶತ್ರುಗಳಿಗೆ ರಾಂಗ್ ಇನ್ಫಾರ್ಮೇಷನ್ ಹೋಗಿ ಶತ್ರುಗಳು ನಿಮ್ಮನ್ನ ಶತ್ರು ಥರ ನೋಡೋ ಹಾಗೆ ಮಾಡಿದಂಥ ಶತ್ರುಗಳು, ಅಥವಾ ನಿಮ್ಮ ಮಾತನ್ನು ತಿರ್ಚಿ ಹೇಳಿ ಉಲ್ಟಾ ಹೇಳಿ ನಿಮಗೆ ತೊಂದರೆ ಮಾಡಿದಂಥ, ನಿಮ್ಮ ಬಗ್ಗೆ ಗಾಸಿಪ್ ಆಗೋ ಹಾಗೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿದಂಥವರಿಗೆ ಶಿಕ್ಷೆ ಕೊಡ್ತಿದ್ದಾಳೆ ತಾಯಿ, ರೆಡಿಯಾಗಿ ಅನ್ನುವಂಥದ್ದು ಕೂಡ ಇದೆ. ಓಕೆ, ನಿಮ್ಮ ಬಗ್ಗೆ ಯಾರು ಮಾತಾಡ್ತಾರೋ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಸೊ ಅವರು ನಿಮ್ಮ ಬಗ್ಗೆ ಮಾತಾಡೋ ಹಾಗೆ ಯಾರು ಮಾಡಿದ್ರು ಅವರಿಗೇನೆ ಶಿಕ್ಷೆ ಆಗುತ್ತೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಭದ್ರಕಾಳಿ ಇದ್ದಾರೆ. ಸೊ ಒಂದು ಸ್ಪಿರಿಚುವಾಲಿಟಿ ಬರುವಂಥ ಸಾಧ್ಯತೆ ಇದೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಕಷ್ಟು ಒಳ್ಳೆಯದನ್ನು ನೋಡ್ತೀರಾ. ಜೊತೆಗೆ ಒಂದು ಆಶೀರ್ವಾದ ಕೂಡ ಇದೆ. ನಿಮ್ಮ ಜೀವನದಲ್ಲಿ ಬರೀ ಟೆನ್ಷನ್ ಇದ್ದರೆ, ನಿಮ್ಮ ಮತ್ತು ನಿಮ್ಮ ಹಸ್ಬೆಂಡ್ ಮಧ್ಯೆ ಸಾಕಷ್ಟು ವೈಮನಸ್ಯ ಇದ್ದರೆ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ. ಆರೋಗ್ಯದಲ್ಲಿ ಚೆನ್ನಾಗಾಗತ್ತೆ, ಮ್ಯಾರೇಜ್ ಲೈಫ್ ಚೆನ್ನಾಗಿರುತ್ತೆ, ರಿಲೇಷನ್ಶಿಪ್ ಚೆನ್ನಾಗಾಗತ್ತೆ, ಹೊಸ ರಿಲೇಷನ್ಶಿಪ್ ಬರುವಂಥದ್ದು, ಹೊಸ ಮ್ಯಾರೇಜ್ ಲೈಫ್ ಬರುವಂಥದ್ದು, ಹ್ಯಾಪಿ ಬ್ಲೆಸ್ಸಿಂಗ್ಸ್, ಖುಷಿಯಾಗಿ ಇಲ್ಲ ಅಂದ್ಕೊಂಡಿರೋರಿಗೆ ಖುಷಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ತ್ರಿಪುರ ಸುಂದರಿ ದೇವಿನೇ ಅಡ್ಡಿ ಮಾಡೋ ಅಷ್ಟು ಯಾರೋ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಯತ್ನನ ಪಡ್ತಿದ್ದಾರೆ. ಇವರಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ಇಲ್ಲಿ ನೋಡ್ತಾ ಇರೋರು ಯಾರಿಗೋ ಗೊತ್ತಾಗಿದೆ. ಸೊ ನೀವು ಏನು ಶಿಕ್ಷೆ ಕೊಡ್ತೀರಾ ತ್ರಿಪುರ ಸುಂದರಿ ದೇವಿನ ಅಡ್ಡಿಪಡಿಸ್ತವರಿಗೆ ನಿಮಗೆ ಬಿಟ್ಟಂಥ ವಿಚಾರ. ತಾಯಿ ಇಲ್ಲಿ ಹಿಡನ್ ಮೆಸೇಜಸ್ ತುಂಬ ಕೊಟ್ಟಿದ್ದಾಳೆ, ಯಾರಿಗೆ ಅಂತ ಗೊತ್ತಿಲ್ಲ. ಸೊ ಯಾರಿಗೆ ಹೋಗಿ ತಲುಪುತ್ತೋ ಅವರ ಪಾದಾರವಿಂದಕ್ಕೆ ನನ್ನ ಶಿರಸಾಷ್ಟಾಂಗ ನಮನಗಳು. ಯಾರಿಗೆ ಜಸ್ಟ್ ನಂತರ ಏನು ಬರುತ್ತೋ ಅದನ್ನು ಅಮ್ಮ ತಾಯಿ ಕಾಪಾಡುವಂಥ ಆಶೀರ್ವಾದ ಬೇಡೋರಿಗೆ ಆ ತಾಯಿಯ ಆಶೀರ್ವಾದ ಸದಾ ಇರುತ್ತೆ. ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಅಭಿಮಾನಿ ಕಮಲಾಕ್ಷಿಯ ಕಡೆಯಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಏನೋ ಒಂದು ವಿಶೇಷವಾದಂಥ ಸುದ್ದಿ ಬರ್ತಿದೆ. ಸೊ 3 ಆಯ್ಕೆ ಮಾಡಿರೋರಿಗೂ ಎಲ್ಲರಿಗೂ ಹ್ಯಾಪಿ ಗುಡ್ ನ್ಯೂಸ್ ಇನ್ ಸೀಕ್ರೆಟ್ಲಿ.